Hello, good morning everybody. Myself, Nagendrayan, Assistant Professor of Commerce, Maharani's Women's Commerce and Management College, Mysore. Today, I am going to present a lecture on the hire purchase system. This is a topic which relates to Mysore University BCom students who are studying in the first year, second semester BCom. This is also included in our Mysore University BBA syllabus. ಸ್ನೇಹಿತರೆ, ಹೈರ್ ಪರ್ಚೇಸ್ ಸಿಸ್ಟಮ್. ಈ ಹೈರ್ ಪರ್ಚೇಸ್ ಸಿಸ್ಟಮ್ ಅಂದರೆ ಏನು? ಈ ಹೈರ್ ಪರ್ಚೇಸ್ ಸಿಸ್ಟಮನ್ನು ನಾವು ಯಾವ ರೀತಿ ಬಳಸ್ತೀವಿ, ಅದನ್ನು ಬಳಸೋ ಸಂದರ್ಭ ಬಂದಾಗ ಅದರ ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕು, ಅದ್ರ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನಿಮ್ಗೆ ನಾನು ಹೇಳೋವಂಥದ್ದು, ಹೈರ್ ಪರ್ಚೇಸ್ ಸಿಸ್ಟಮ್ ಅಂದರೆ, ಈ ಹೈರ್ ಪರ್ಚೇಸ್ ಸಿಸ್ಟಮಿನ ಮೀನಿಂಗ್ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಈ ಹೈರ್ ಪರ್ಚೇಸ್ ಸಿಸ್ಟಮ್ ಅನ್ನುವಂಥದ್ದು ಆ್ಯಸ್ ಯೂಶ್ವಲಿ ನಾವು ಯಾವುದಾದ್ರೊಂದು ಸಾಮಾನ್ಯವಾಗಿ ಒಂದು ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡಬೇಕು ಅಂದರೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡೋ ಸಂದರ್ಭ ಬಂದಾಗ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮಿನಿಮಮ್ ಇಬ್ಬರು ಪಾರ್ಟಿಗಳು ಇದ್ದೇ ಇರ್ತಾರೆ. ಒಬ್ಬ ಕೊಂಡ್ಕೊಳ್ಳೋವಂಥವನು, ಇನ್ನೊಬ್ಬ ಮಾರಾಟ ಮಾಡೋವಂಥವನು. ಯಾರು ಕೊಂಡ್ಕೊಳ್ತಾನೆ ಅವನು ಬೈಯರ್ ಆಗ್ತಾನೆ, ಯಾರು ಸೇಲ್ ಮಾಡ್ತಾನೆ ಕಮಾಡಿಟಿಯನ್ನು ಅವನು ನಾವು ಸೆಲ್ಲರ್ ಅಂತ ಕರ್ಕೋತೀವಿ. ಮತ್ತು ಈ ಪರ್ಚೇಸ್ ಮಾಡೋದು ಅಥವಾ ಸೇಲ್ಸ್ ಮಾಡೋವಂಥದ್ದು ನಾವು ರೂಢಿ ಭಾಷೆಯಲ್ಲಿ ಅಕಸ್ಮಾತ್ ತಗೊಳ್ಳೋಕ್ಕಾದರೆ ನಾವು ಕ್ಯಾಶ್ ಸಿಸ್ಟಮಲ್ಲಾದರೂ ಮಾರಾಟ ಮಾಡ್ಬೋದು ಅಥವಾ ಕ್ರೆಡಿಟ್ ಸಿಸ್ಟಮಲ್ಲಾದರೂ ಕೂಡ ಮಾರಾಟ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಈ ಕ್ಯಾಶ್ ಸಿಸ್ಟಮಲ್ಲಿ, ಕ್ರೆಡಿಟ್ ಸಿಸ್ಟಮಲ್ಲಿ ಮಾರ್ತೀವಿ ಅನ್ನೋದಾದರೆ, ಕ್ಯಾಶ್ ಸಿಸ್ಟಮಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ ಅನ್ನೋದಾದರೆ, ನಾವು ಇವತ್ತು ಕಮಾಡಿಟಿಯನ್ನು ಸೆಲ್ಲರ್ ಆದಂಥ ವ್ಯಕ್ತಿ ಮಾರಾಟ ಮಾಡ್ತೀವಿ. ಯಾರು ಕಸ್ಟಮರ್ ಆಗಿರ್ತಾರೆ, ಯಾರು ಬೈಯರ್ ಆಗಿರ್ತಾರೆ, ಅವರ ಕಮಾಡಿಟಿಯನ್ನು ಅಥವಾ ಗೂಡ್ಸನ್ನು ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ಮಾಡೋದಂಥ ಸಂದರ್ಭದಲ್ಲಿ ಆ ಗೂಡ್ಸ್ ಅಥವಾ ಪ್ರಾಡಕ್ಟ್ ಏನಿರುತ್ತೆ, ಆ ಪ್ರಾಡಕ್ಟಿನ ಏನು ಅದರ ಪ್ರೈಸ್ ಅಂತ ಕರ್ಕೋತೀವಿ. ಆ ಪ್ರೈಸನ್ನು ಕೊಡಬೇಕಾಗಿರುವಂಥ ವ್ಯಕ್ತಿ ಮಾರಾಟ ಮಾಡುವಂಥ ವ್ಯಕ್ತಿಗೆ ಕೊಟ್ಟು ತನ್ನ ಗೂಡ್ಸನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾನೆ. ಅದೇ ರೀತಿ ಆ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಆ ಪರ್ಚೇಸ್ ಮಾಡಿದಂಥ ವ್ಯಕ್ತಿ ಗೂಡ್ಸನ್ನು ತೊಗೊಂಡಿರ್ತಾನೆ, ಜೊತೆಗೆ ಅದರ ಲೀಗಲ್ ಓನರ್ಶಿಪ್ಪು ಕೂಡ ತೊಗೊಂಡಿರ್ತಾನೆ. ಎರಡನೇದು ಕ್ರೆಡಿಟ್ ಸಿಸ್ಟಮ್ ಆಫ್ ಸೇಲ್ ಅಂದ್ರೇನು? ಕ್ರೆಡಿಟ್ ಸಿಸ್ಟಮ್ ಆಫ್ ಸೇಲ್ ಅಂತ ಬಂದರೆ ಅಲ್ಲಿ ಕೊಂಡ್ಕೊಳ್ಳೋವಂಥವನು, ಮಾರಾಟ ಮಾಡೋವಂಥವ್ರು ಇಬ್ಬರು ಇರ್ತಾರೆ. ಆ ಮಾರಾಟ ಮಾಡೋವಂಥ ವ್ಯಕ್ತಿಗೆ, ಕೊಂಡ್ಕೊಳ್ಳೋವಂಥ ವ್ಯಕ್ತಿ ತೊಗೊಳ್ಳೋವಂಥ ಆ ಕಮಾಡಿಟಿಗೆ, ಅದರ ಮೌಲ್ಯಕ್ಕೆ, ಅದರ ಬೆಲೆಗೆ ಕೊಡಬೇಕಾಗಿರುವಂಥ ಹಣವನ್ನು ನಂತರದ ದಿವಸದಲ್ಲಿ, ಅದು ಒಂದು ದಿನ ಆಗಿರ್ಬೋದು, ಒಂದು ವಾರ ಆಗಿರ್ಬೋದು, ಒಂದು ತಿಂಗಳಾಗಿರ್ಬೋದು, ಅವರಿಬ್ಬರ ಮಧ್ಯದಲ್ಲಿ ಯಾವ ರೀತಿ ಒಡಂಬಡಿಕೆ ಆಗಿರುತ್ತೆ ಆ ರೀತಿ ಕೊಡೋದನ್ನು ತೊಗೊಳೋದನ್ನು ಪೋಸ್ಟ್ಪೋನ್ಮೆಂಟ್ ಮಾಡ್ತಾರೆ. ಆ ಪೋಸ್ಟ್ಪೋನ್ಮೆಂಟ್ ಮಾಡಿ ಮುಂದೂಡಿ ಆ ಒಂದು ಕಮಾಡಿಟಿಗೆ ಬರಬೇಕಾಗಿರುವಂಥ ಹಣವನ್ನು ಸೆಲ್ಲರ್ ಇಸ್ಕೊತಾನೆ. ಬೈಯರ್ ಏನಪ್ಪ ಮಾಡ್ತಾನೆ ಅಂದರೆ ಆ ಕಮಾಡಿಟಿಯನ್ನು ಅವತ್ತು ತೊಗೊಂಡು ಕೊಡಬೇಕಾಗಿರುವಂಥ ದಿವಸದಲ್ಲಿ ಪೇಮೆಂಟ್ ಮಾಡ್ತಾನೆ. ಈ ಕೊಡೋವಂಥ ಸಂದರ್ಭದಲ್ಲಿ ಬಂದಾಗ ಕೊಡೋವಂಥ ವ್ಯಕ್ತಿ ಲಂಪ್ಸಮ್ ಒಂದು ಪೇಮೆಂಟನ್ನು, ಅದು ಒಂದು ದಿನ ಬಿಟ್ಟಾಗಿರ್ಬೋದು, ಒಂದು ವಾರ ಬಿಟ್ಟಾಗಿರ್ಬೋದು, ಒಂದು ತಿಂಗಳು ಬಿಟ್ಟಾಗಿರ್ಬೋದು, ಕೊಡೋದನ್ನು ಒಂದು ಲಂಪ್ಸಮ್ ಫುಲ್ ಪೇಮೆಂಟನ್ನು ಮಾಡ್ತಾನೆ. ಈಗ ನಾವು ಒಂದು ಮಿಡಲ್ ಕ್ಲಾಸಿಗೆ ಸಂಬಂಧಪಟ್ಟಂಥ ಜನರಾದಾಗ ನಮಗೇನಾಗ್ತಾ ಇದೆಯಪ್ಪ ಅಂದರೆ, ಮನೆಗೆ ಬೇಕಾಗಿರುವಂಥ ದಿನ ಉಪಯೋಗ ಮಾಡುವಂಥ ಒಂದು ಫ್ರಿಡ್ಜ್ ಆಗಿರ್ಬೋದು, LED ಆಗಿರ್ಬೋದು, ವಾಷಿಂಗ್ ಮೆಷಿನ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಅದನ್ನು ನಾವು ತೊಗೊಂಡು ಒಂದು ಲಂಪ್ಸಮ್ಮಲ್ಲಿ ಪೇಮೆಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆಗ ನಾವೇನಪ್ಪ ಮಾಡ್ಕೊಂಬರ್ತೀವಿ ಅಂದರೆ, ಸಾಮಾನ್ಯವಾಗಿ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ನಲ್ಲಿ ಪೇಮೆಂಟ್ ಮಾಡೋದನ್ನು ನಾವು ಪ್ರಿಫರ್ ಮಾಡ್ತೀವಿ. ಕಾರಣ ಆದರೂ ಇಷ್ಟೇ, ನಮಗೆ ಒಂದು ಲಂಪ್ಸಮ್ಮಲ್ಲಿ ಪೇಮೆಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ಪೇಮೆಂಟ್ ಮಾಡೋದನ್ನು ಪ್ರಿಫರ್ ಮಾಡ್ತೀವಿ. ಆ ಪ್ರಿಫರ್ ಮಾಡೋವಂಥ ಸಂದರ್ಭ ಬಂದಾಗ ನಾವು ಯಾವ ಒಂದು ಸೆಲ್ಲರ್ ಹತ್ರ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ನಾವು ಈ ಥರ ಕೊಡೋದು ಅಥವಾ ಪರ್ಚೇಸ್ ಮಾಡುವಂಥದ್ದು ಇರುತ್ತೆ, ಅವರನ್ನು ಪ್ರಿಫರ್ ಮಾಡ್ತೀವಿ. ಆಗ ನಮ್ಮ ಕಣ್ಮುಂದೆ ಬರುವಂಥದ್ದು ಈ ಹೈರ್ ಪರ್ಚೇಸ್ ಸಿಸ್ಟಮ್ ಮತ್ತು ಇನ್ಸ್ಟಾಲ್ಮೆಂಟ್ ಸಿಸ್ಟಮ್, ಈ ರೀತಿ ಎರಡು ರೀತಿಯಾದಂಥ ಒಂದು ಬಿಸ್ನೆಸ್ಗಳನ್ನು ನಾವು ಕಾಣ್ಬೋದು. ಫಸ್ಟ್ ತಿಳ್ಕೊಳ್ಳೋಣ, ಹೈರ್ ಪರ್ಚೇಸ್ ಸಿಸ್ಟಮ್ ಅಂದ್ರೇನು. ನಂತರದ ತರಗತಿಗಳಲ್ಲಿ
ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಹೈರ್ ಪರ್ಚೇಸ್ ಸಿಸ್ಟಮಿನ ಮೀನಿಂಗ್ ತಿಳ್ಕೊಂಡಿದ್ದಾದರೆ, ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಆ ಇಬ್ಬರು ವ್ಯಕ್ತಿಗಳು ಇರುವಂಥ ಒಂದು ಸಂದರ್ಭದಲ್ಲಿ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ನಾವು ಯಾರು ಆ ಕಮಾಡಿಟಿಯನ್ನು ಮಾರಾಟ ಮಾಡ್ತಾನೆ ಅವನನ್ನು ವೆಂಡರ್ ಅಂತ ಕರ್ಕೋತೀವಿ, ಯಾರೋ ಕಮಾಡಿಟಿಯನ್ನು ಬೈ ಮಾಡ್ತಾನೆ ಅವನನ್ನು ಹೈರರ್ ಅಂತ ಕರ್ಕೋತೀವಿ. ಇಲ್ಲಿ ಹೈರರ್ ಅನ್ನೋ ಪದವನ್ನು ಯಾಕಪ್ಪ ಬಳಸ್ತಾ ಇದ್ದೀವಿ, ಪರ್ಚೇಸರ್ ಅಥವಾ ಬೈಯರ್ ಅಂತ ನಾವು ಯಾಕೆ ಬಳಸ್ತಾ ಇಲ್ಲ ಅಂದರೆ ಮುಂದೆ ನಿಮ್ಗೆ ಕ್ಲಿಯರ್ ಆಗುತ್ತೆ ನೋಡಿ. ವೆಂಡರ್ ಇಸ್ ದ ಸೆಲ್ಲರ್ ಆ್ಯಂಡ್ ಹೈರರ್ ಇಸ್ ದ ಬೈಯರ್. ಈಗ ತಾನೇ ಹೇಳಿದ್ದೀನಿ ನಾನು, ಬೋತ್ ಆಫ್ ದೆಮ್ ವಿಲ್ ಎಂಟರ್ ಇಂಟು ಅನ್ ಅಗ್ರಿಮೆಂಟ್ ನೋನ್ ಆಸ್ ಹೈರ್ ಪರ್ಚೇಸ್ ಅಗ್ರಿಮೆಂಟ್. ಇವರಿಬ್ಬರು ಸೇರಿಕೊಂಡು ಒಂದು ಅಗ್ರಿಮೆಂಟನ್ನು ಮಾಡ್ಕೋತಾರೆ, ಒಡಂಬಡಿಕೆ ಮಾಡ್ಕೋತಾರೆ. ಆ ಒಡಂಬಡಿಕೆಯನ್ನು ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಕರ್ಕೋತೀವಿ. ಹೈರ್ ಪರ್ಚೇಸ್ ಕನ್ಸಿಸ್ಟ್ಸ್ ಆಫ್ ಅನ್ ಅಂಡರ್ಟೇಕಿಂಗ್ ಬೈ ದ ಹೈರರ್ ಟು ಪೇ ದ ಹೈರ್ ಪರ್ಚೇಸ್ ಪ್ರೈಸ್ ಅಗ್ರೀಡ್ ಅಪಾನ್ ಪ್ರಾಂಪ್ಟ್ಲಿ ಇನ್ ಡಿಫ್ರೆಂಟ್ ಇನ್ಸ್ಟಾಲ್ಮೆಂಟ್ಸ್. ನಿಮಗೆ ಮೊದಲೇ ನಾನು ತಿಳಿಸಿರೋ ಪ್ರಕಾರ ಈ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಕೊಡುವಂಥದ್ದು ಅಥವಾ ತೊಗೊಳ್ಳೋವಂಥದ್ದು ಒಂದು ಲಂಸಮ್ ಪೇಮೆಂಟ್ ಆಗಿರೋದಿಲ್ಲ, ಅದು ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇಮೆಂಟ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು. ಆ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು ಅಂತ ಬಂದಾಗ ಈ ತಗೊಳ್ಳೋವಂಥ ವ್ಯಕ್ತಿ ಅಥವಾ ಕೊಡುವಂಥ ವ್ಯಕ್ತಿ ಅವರಿಬ್ಬರ ಮಧ್ಯದಲ್ಲಿ ಏನಪ್ಪ ಅಂಡರ್ಟೇಕಿಂಗ್ ಆಗುತ್ತೆ ಅಂದರೆ, ತಗೊಳ್ಳೋವಂಥ ವಸ್ತುವಿನ ಬೆಲೆಯನ್ನು ಒಂದು ಲಂಸಮಲ್ಲಿ ಕೊಡೋದಿಲ್ಲ, ಅದ್ರ ಬದಲಾಗಿ ಒಂದಷ್ಟು ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್, ಅದು 10, 12, 15, 20 ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅವರಿಬ್ಬರು ಸೇರಿಕೊಂಡು ಆ ಒಂದು ಅಗ್ರಿಮೆಂಟ್ನಲ್ಲಿ ಇನ್ಸ್ಟಾಲ್ಮೆಂಟ್ನಲ್ಲಿ ಕಂತುಗಳಲ್ಲಿ ಪೇಮೆಂಟ್ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ಕೋತಾರೆ. ಇಟ್ ಆಲ್ಸೋ ಕನ್ಸಿಸ್ಟ್ಸ್ ಆಫ್ ಅನ್ ಅಂಡರ್ಟೇಕಿಂಗ್ ಆಫ್ ದ ವೆಂಡರ್ ಟು ಪಾಸ್ ಆನ್ ದ ಓನರ್ಶಿಪ್ ಆನ್ ಪೇಮೆಂಟ್ ಆಫ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಇದು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಈ ಹೈರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಕೊಳ್ಳುವಂಥವನು ಮಾರಾಟ ಮಾಡುವಂಥವನು ಇವರಿಬ್ಬರ ಮಧ್ಯೆ ಏನು ಒಪ್ಪಂದ ನಡೀತಾ ಇದೆ, ಮಾರಾಟ ಮಾಡಿದಂಥ ವ್ಯಕ್ತಿ ಮಾರಾಟ ಮಾಡಿದಂಥ ದಿವಸ ಅವನ ವಸ್ತುವನ್ನು ಮಾತ್ರ ಬೈಯರಿಗೆ ಅಥವಾ ಹೈರರಿಗೆ ಕೊಟ್ಟಿರ್ತಾನೆ. ಆದರೆ ಅದರ ಲೀಗಲ್ ಓನರ್ಶಿಪ್ಪನ್ನು ಯಾವುದೇ ಕಾರಣಕ್ಕೂ ಕೂಡ ವೆಂಡರ್ ಹೈರರಿಗೆ ಟ್ರಾನ್ಸ್ಫರ್ ಮಾಡಿರೋದಿಲ್ಲ. ಆ ಅಗ್ರಿಮೆಂಟ್ ಪ್ರಕಾರ ವೆಂಡರ್ ಆದಂಥವನು ಹೈರರಿಗೆ ಕೊಡಬೇಕಾಗಿರುವಂಥ ವಸ್ತುವನ್ನು ಮಾತ್ರ ಕೊಟ್ಟಿರ್ತಾನೆ, ಪೊಸೆಷನ್ ಮಾತ್ರ ಕೊಟ್ಟಿರ್ತಾನೆ, ಅದರ ಓನರ್ಶಿಪ್ ಅವನ ಹತ್ರನೇ ಇಟ್ಕೊಂಡಿರ್ತಾನೆ. ಕಾರಣ ಅದೃಷ್ಟೇ ಕೊಡಬೇಕಾಗಿರುವಂಥ ವ್ಯಕ್ತಿ ಮುಂದಿನ ದಿವಸಗಳಲ್ಲಿ ಅಕಸ್ಮಾತ್ ಕೊಡೋದನ್ನು ಪೇಮೆಂಟ್ಗಳನ್ನು ಮೋಸ ಮಾಡಿದ್ದಾದರೆ, ಕೊಡೋದೇ ಸ್ಟಾಪ್ ಮಾಡಿಬಿಟ್ಟಾದಾಗ ವೆಂಡರಿಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕೆ ಅವನ ಲೀಗಲ್ ಓನರ್ಶಿಪ್ಪನ್ನು ಯಾವುದೇ ಕಾರಣಕ್ಕೂ ಕೂಡ ಟ್ರಾನ್ಸ್ಫರ್ ಮಾಡಿರೋದಿಲ್ಲ, ಓನರ್ಶಿಪ್ ವೆಂಡರ್ ಹತ್ರನೇ ಇರುತ್ತೆ. ಆಗಿದ್ಮೇಲೆ ಹೈರರ್ಗೆ ಆ ವಸ್ತುವನ್ನು ಆ ಓನರ್ಶಿಪ್ ಬರೋ ತನಕನೂ ಕೂಡ ಯೂಸ್ ಮಾಡೋದಕ್ಕೆ ರೈಟ್ಸ್ ಇರೋದಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅವನದನ್ನು ಬಳಸ್ಬೋದು, ಯೂಸ್ ಮಾಡ್ಬೋದು, ಆದರೆ ಅವನು ಬೇಕಾಬಿಟ್ಟಿಯಾಗಿ ಯೂಸ್ ಮಾಡೋದು ರೀತಿ ಇಲ್ಲ. ಕಾರಣ ಅದರಷ್ಟೇ ಅವನು ಬೇರೆಯವರ ವಸ್ತುವನ್ನು ಬಾಡಿಗೆಗೆ ತಂದು ಯೂಸ್ ಮಾಡ್ತಾ ಇರೋ ರೀತಿಯಲ್ಲಿ ಅವನು ಅದನ್ನು ಕೇರ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ವೆಂಡರ್ ಆ ಓನರ್ಶಿಪ್ಪನ್ನು ಯಾವುದೇ ಕಾರಣಕ್ಕೂ ಕೂಡ ಗೂಡ್ಸನ್ನು ಮಾರಾಟ ಮಾಡೋದಂಥ ದಿನದಲ್ಲಿ ಕೊಟ್ಟಿರೋದಿಲ್ಲ. ಆಗಿದ್ಮೇಲೆ ಓನರ್ಶಿಪ್ ಯಾವತ್ತು ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಓನರ್ಶಿಪ್ ಯಾವತ್ತಪ್ಪ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ, ಯಾವಾಗ ಹೈರರ್ ಕಡೆಯ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡ್ತಾನೆ, ಆ ಪೇಮೆಂಟ್ ಮಾಡಿದಂಥ ದಿವಸ ಅವರಿಗೆ ಲೀಗಲ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಹಾಗಿದ್ಮೇಲೆ ನಮ್ಮ ದೇಶದಲ್ಲಿ ನಿಮಗೆಲ್ಲರಿಗೂ ಗೊತ್ತೋ, ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನಮ್ಗೆ ಗೊತ್ತಿಲ್ಲದೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ಗೆ ನಾವು ಬೈಂಡ್ ಆಗಿರ್ತೀವಿ. ಅಕಸ್ಮಾತ್ ರಸ್ತೆಯಲ್ಲಿ ನಡ್ಕೊಂಬರ್ತಾ ಇದ್ದೀವಿ ಅಂದರೆ ಎಡಗಡೆನೇ ನಡ್ಕೊಂಬರ್ಬೇಕು, ಫುಟ್ಪಾತಲ್ಲಿ ನಡ್ಕೊಂಬರ್ಬೇಕು. ಅದೇ ರೀತಿ ಇನ್ಯಾವುದೋ ಒಂದು ರೂಲನ್ನು ಫಾಲೋ ಮಾಡಬೇಕು ಅಂದರೆ ನಾವು RTO ರೂಲನ್ನು ಫಾಲೋ ಮಾಡ್ಕೊಂಬರ್ತೀವಿ. ಮತ್ತು ಯಾವುದೋ ಒಂದು ಶಾಲಾ ಕಾಲೇಜಿನಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಬಂದರೆ ಅದು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯವರು ಹೊರಡಿಸಿರುವಂಥ ಕಾನೂನು ಒಳಪಟ್ಟಿರ್ತೀವಿ. ಆ ರೀತಿ ನಮ್ಗೆ ಗೊತ್ತಿಲ್ಲದೇ ಯಾವ್ಯಾವುದೋ ರೂಲ್ಸ್ ಇರುತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ಒಂದು ರೂಲ್ ಇದೆ. ನಮ್ಮ ಹೈರ್ ಪರ್ಚೇಸ್ ಅಗ್ರಿಮೆಂಟನ್ನು ನಮಗೆ ಬೇಕಾಬಿಟ್ಟು ನಮ್ಗೆ ಇಷ್ಟು ಬಂದೋ ರೀತಿ ನಾವು ರೂಲ್ನ ಅಥವಾ ಅಗ್ರಿಮೆಂಟ್ನ ಮಾಡ್ಕೊಳ್ಳೋ ಹಾಗಿಲ್ಲ. ಅದು ಹೈರ್ ಪರ್ಚೇಸ್ ಆ್ಯಕ್ಟ್ 1972 ಏನಿದೆ ನಮ್ಮ ದೇಶದಲ್ಲಿ, ಆ ಆ್ಯಕ್ಟ್ ಪ್ರಕಾರ ನಾವು ಆ ಒಡಂಬಡಿಕೆ ಅಥವಾ ಅಗ್ರಿಮೆಂಟನ್ನು ಮಾಡ್ಕೋಬೇಕು. ನೆಕ್ಸ್ಟು ಇದಾದ ನಂತರ
ಹೈರ್ ಪರ್ಚೇಸ್ ಸಿಸ್ಟಮಿನ ಲಕ್ಷಣಗಳು ಅಂದರೆ ಫೀಚರ್ಸನ್ನು ತಿಳ್ಕೋಬೇಕಾಗತ್ತೆ. ಮೊದಲನೇದು, ದ ಟೂ ಪಾರ್ಟೀಸ್ ಟು ದ ಅಗ್ರಿಮೆಂಟ್ ಆರ್ ನೋನ್ ಆ್ಯಸ್ ಹೈರರ್ ಆ್ಯಂಡ್ ವೆಂಡಾರ್. ನಿಮಗೆಲ್ಲ ಗೊತ್ತು, ಈಗ ತಾನೇ ಹೇಳಿದ್ದೀನಿ, ಒಂದು ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಬಂದಾಗ ಅಲ್ಲಿ ಮಿನಿಮಮ್ ಇಬ್ಬರು ವ್ಯಕ್ತಿಗಳಿರ್ತಾರೆ. ಒಬ್ಬ ವ್ಯಕ್ತಿ ಹೈರರ್, ಇನ್ನೊಬ್ಬ ವ್ಯಕ್ತಿ ವೆಂಡಾರ್. ಎರಡನೇ ಫೀಚರ್, ದ ಹೈರರ್ ಹ್ಯಾಸ್ ಟು ಮೇಕ್ ಆನ್ ಇನಿಷಿಯಲ್ ಪೇಮೆಂಟ್ ನೋನ್ ಆ್ಯಸ್ ಡೌನ್ ಪೇಮೆಂಟ್ ಆನ್ ದ ಡೇಟ್ ಆಫ್ ಎಂಟರಿಂಗ್ ಇನ್ ಟು ದ ಅಗ್ರಿಮೆಂಟ್. ಇದು ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥ ಹೊಸ ಅಂಶ. ಯಾರು ಹೈರರ್ ಆಗಿರ್ತಾನೆ, ಗುಡ್ಸನ್ನು ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾನೆ, ಪರ್ಚೇಸ್ ಮಾಡೋದಂಥ ವ್ಯಕ್ತಿ ಸೆಲ್ಲರಿಗೆ ಅಥವಾ ವೆಂಡಾರಿಗೆ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಒಟ್ಟು ಮೌಲ್ಯ ಏನಿರುತ್ತೆ ಆ ಒಟ್ಟು ಮೌಲ್ಯವನ್ನು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿದ್ರೂ ಸಹಿತ ಪರ್ಚೇಸ್ ಮಾಡಿದಂಥ ದಿವಸ ಅವನು ಅಡ್ವಾನ್ಸ್ ರೀತಿಯಲ್ಲಿ ಒಂದಷ್ಟು ಅಮೌಂಟನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಆ ಪೇಮೆಂಟ್ ಮಾಡೋದನ್ನು ಡೌನ್ ಪೇಮೆಂಟ್ ಅಂತ ಕರ್ಕೊತೀವಿ. ಇದು ಹೈರರ್ ವೆಂಡಾರಿಗೆ ಪರ್ಚೇಸ್ ಮಾಡಿದಂಥ ದಿವಸ ಅಥವಾ ಅಗ್ರಿಮೆಂಟ್ ಮಾಡಿಕೊಂಡಂಥ ದಿವಸ ಕೊಡುವಂಥ ಒಂದು ಪೇಮೆಂಟ್ ಆಗಿರುತ್ತೆ. ನೆಕ್ಸ್ಟು, ದ ವೆಂಡರ್ ಪಾಸಸ್ ಓನ್ಲಿ ಪೊಸೆಷನ್ ಆಫ್ ಗೂಡ್ಸ್ ಟು ದ ಹೈರರ್ ಆನ್ ದ ಡೇಟ್ ಆಫ್ ಸೈನಿಂಗ್ ದ ಅಗ್ರಿಮೆಂಟ್ ಆ್ಯಂಡ್ ನಾಟ್ ದ ಓನರ್ಶಿಪ್. ಈಗ ತಾನು ಹೇಳಿದ್ದೀನಿ, ಯಾವ ಡೇಟನ್ನ ಅಗ್ರಿಮೆಂಟ್ ಮಾಡ್ಕೋತಾ ಇದ್ದಾರೆ ಆ ಅಗ್ರಿಮೆಂಟ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಬರೀ ಗೂಡ್ಸನ್ನು ಮಾತ್ರ ಕೊಡ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ಆ ಓನರ್ಶಿಪ್ಪನ್ನು ವೆಂಡರ್ ಟ್ರಾನ್ಸ್ಫರ್ ಮಾಡಿರೋದಿಲ್ಲ. ನಾಲ್ಕನೇದು, ದ ಹೈರರ್ ಪ್ರಾಮಿಸಸ್ ಇನ್ ರೈಟಿಂಗ್ ಟು ಪೇ ದ ಬ್ಯಾಲೆನ್ಸ್ ಇನ್ ಅಗ್ರೀಡ್ ಇನ್ಸ್ಟಾಲ್ಮೆಂಟ್. ಅಂದ್ರೆ ಅರ್ಥ, ವೆಂಡರಿಗೆ ಹೈರರ್ ಮುಂದಿನ ಅವನು ಕೊಡಬೇಕಾಗಿರುವಂಥ ಬ್ಯಾಲೆನ್ಸ್ ಏನಿರುತ್ತೆ ಆ ಬ್ಯಾಲೆನ್ಸ್ ಅವನು ನಂತರದ ದಿವಸಗಳಲ್ಲಿ ಅದನ್ನು ಇನ್ಸ್ಟಾಲ್ಮೆಂಟ್ ರೀತಿಯಲ್ಲಿ ಕೊಡ್ತೀನಿ ಅನ್ನೋ ಒಂದು ಪ್ರಾಮಿಸನ್ನು ರೈಟಿಂಗಲ್ಲಿ ಕೊಡ್ತಾನೆ. ಹೈರ್ ಪರ್ಚೇಸ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರುತ್ತೆ. ನೆಕ್ಸ್ಟು 5ನೇ ಪಾಯಿಂಟು, ದ ಓನರ್ಶಿಪ್ ಆಫ್ ಗೂಡ್ಸ್ ಪಾಸಸ್ ಓನ್ಲಿ ಆನ್ ದ ಪೇಮೆಂಟ್ ಆಫ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ, ಅದೇ ಇಲ್ಲೂ ಕೂಡ ಮೆನ್ಷನ್ ಆಗಿರುವಂಥದ್ದು. ಓನರ್ಶಿಪ್ ಯಾವತ್ತಪ್ಪ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಕೊನೆ ಇನ್ಸ್ಟಾಲ್ಮೆಂಟ್ ಯಾವತ್ತು ಅವನು ವೆಂಡರ್ಗೆ ಪೇಮೆಂಟ್ ಮಾಡ್ತಾನೆ ಅವತ್ತು ಅವನ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ಓನರ್ಶಿಪ್ಪು ವೆಂಡರ್ ಹತ್ರನೇ ಇರುತ್ತೆ. ಪಾಯಿಂಟ್ ನಂಬರ್ 6, till the payment of the last installment, the hirer cannot dispose, resell, destroy and pledge the goods bought under hire purchase system. ನಿಮ್ಗಾಗಲೇ ಹೇಳಿದಲ್ಲ, ನೀವು ಪರ್ಚೇಸ್ ಮಾಡಿರೋವಂಥ ಗೂಡ್ಸನ್ನು ನೀವು ಪರ್ಚೇಸ್ ಮಾಡಿದ್ದೀನಿ ಅನ್ಕೋಬಾರ್ದು. ನೀವು ಬೇರೆಯವರ ವಸ್ತುವನ್ನು ಬಾಡಿಗೆಗೆ ತಂದು ನಾವು ಅದನ್ನು ಬಳಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಇರಬೇಕು. ಎಲ್ಲಿ ತನಕ ನಿಮಗೆ ಓನರ್ಶಿಪ್ಪು ಟ್ರಾನ್ಸ್ಫರ್ ಆಗೋ ತನಕ. ಲೀಗಲ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗದೆ ಇರೋ ಕಾರಣಕ್ಕೋಸ್ಕರ ಅದನ್ನು ಡಿಸ್ಪೋಸ್ ಅಂದರೆ ಎಲ್ಲೂ ಕೂಡ ಡೆಸ್ಟ್ರಾಯ್ ಮಾಡೋ ರೀತಿಯಲ್ಲಿ, ಬೇರೆಯವ್ರಿಗೆ ರೀಸೇಲ್ ಮಾಡೋ ರೀತಿಯಲ್ಲಿ, ಅಥವಾ ಇನ್ನೊಬ್ಬರಿಗೆ ಪ್ಲೆಡ್ಜ್ ಮಾಡೋದಕ್ಕೆ ಅಂದರೆ ಗಿರಿವಿ ಇಡೋದಕ್ಕೂ ಸಾಧ್ಯ ಇಲ್ಲ. ನಿಮಗೆಲ್ಲ ಗೊತ್ತು, ಇವತ್ತು ಯಾವುದಾದ್ರು ಒಂದು ವಸ್ತುವನ್ನು ನಾವು ಗಿರಿವಿ ಇಡಬೇಕು ಅಂದರೆ ಆ ವಸ್ತು ನಮ್ಮ ಹೆಸರಲ್ಲಿರಬೇಕು. ಆ ನಮ್ಮ ಹೆಸರಲ್ಲಿರೋಂಥ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ಆ ವಸ್ತುವನ್ನು ನಾವು ಪ್ಲೆಡ್ಜ್ ಮಾಡ್ಬೋದು. ಅಕಸ್ಮಾತ್ ಆ ವಸ್ತು ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಪ್ಲೆಡ್ಜ್ ಮಾಡೋಕ್ಕಾಗೋದಿಲ್ಲ. ಇಲ್ಲೂ ಕೂಡ ನಿಮಗೆಲ್ಲ ಗೊತ್ತು, ಲೀಗಲ್ ಓನರ್ಶಿಪ್ ಯಾರ ಹತ್ರ ಇದೆ, ವೆಂಡರ್ ಹತ್ರ ಇದೆ. ಹಾಗಾಗಿ ಆ ಒಂದು ವಸ್ತುವನ್ನು ಪ್ಲೆಡ್ಜ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್, ಇಫ್ ದ ಹೈರರ್ ಫೇಲ್ಸ್ ಟು ಪೇ ಎನಿ ಇನ್ಸ್ಟಾಲ್ಮೆಂಟ್, ಇದು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಅಕಸ್ಮಾತ್ ಹೈರರ್ ಆದಂಥವನು ಪೇಮೆಂಟ್ ಮಾಡೋದನ್ನು ಒಂದಷ್ಟು ಇನ್ಸ್ಟಾಲ್ಮೆಂಟನ್ನು ಕಟ್ಟಿ ಒಂದಷ್ಟು ಇನ್ಸ್ಟಾಲ್ಮೆಂಟನ್ನು ಕಟ್ಟದೇ ಇದ್ದಾಗ ಏನಾಗಬಹುದು, ಕಾನ್ಸಿಕ್ವೆನ್ಸಸ್ನ ತಿಳ್ಕೋಬೇಕು. ಅಕಸ್ಮಾತ್ ಏನಾದರೂ ವೆಂಡರ್ಗೆ ಹೈರರ್ ಪೇಮೆಂಟನ್ನು ಮಾಡಲಿಲ್ಲ ಅಂದರೆ ವೆಂಡರ್ ಆದಂಥವನು ಹೈರರ್ ಹತ್ರ ಇರುವಂಥ ವಸ್ತುವನ್ನು ಅವನಿಗೆ ಗಮನಕ್ಕೆ ತಂದು ಅಥವಾ ತರದೇನೂ ಕೂಡ ಇರ್ಬೋದು, ಆ ವಸ್ತುವನ್ನು ವಾಪಸ್ಸು ಎತ್ಕೊಂಡು ಹೋಗುವಂಥ ಅಧಿಕಾರ ಇರುತ್ತೆ. ಯಾರಿಗೆ? ವೆಂಡರ್ಗೆ. ಆ ವಾಪಸ್ ಎತ್ಕೊಂಡು ಹೋಗುವಂಥ ಪ್ರಮೇಯವನ್ನು, ಪ್ರೋಸೆಸನ್ನು ರೀಪೊಸೆಷನ್ ಅಂತ ಕರ್ಕೋತೀವಿ. ಸೇಲನ್ನು ಮಾಡಿದಂಥ ದಿವಸ, ಅಗ್ರಿಮೆಂಟ್ ಮಾಡ್ಕೊಳ್ಳೋಂಥ ದಿವಸ ವೆಂಡರ್ ಆದಂಥವನು ಗೂಡ್ಸನ್ನು ಹೈರರ್ಗೆ ಪೊಸೆಷನ್ ಕೊಡ್ತಾನೆ. ಅಂದರೆ ತನ್ನಲ್ಲಿರುವಂಥ ವಸ್ತುವನ್ನು ಅವನಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಯಾವಾಗ ಅವನು ಫೇಲ್ಯೂರ್ ಆಗ್ತಾನೆ, ಕೊಡೋದನ್ನು ಪೇಮೆಂಟ್ ಮಾಡೋದಿಲ್ಲ, ಆ ಸಂದರ್ಭದಲ್ಲಿ ಅವನ ಹತ್ರ ಆ ವಸ್ತುವನ್ನು ವಾಪಸ್ ಎತ್ಕೊಂಡ್ಬರ್ತಾನೆ. ಆ ವಾಪಸ್ ಎತ್ಕೊಂಡ್ಬರುವಂಥ ಪ್ರಮೇಯವನ್ನು ರೀಪೊಸೆಷನ್ ಅಂತ ಕರ್ಕೋತೀವಿ. ನಿಮಗೆ ಕಾನ್ಸಿಕ್ವೆನ್ಸ್ ಮುಂದೆ ನಂತರ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿ 2 ರೀತಿ ರಿಪೊಸೆಷನ್ ಬರುತ್ತೆ ಆ್ಯಕ್ಚುಲಾಗಿ. ಒಂದು ಕಂಪ್ಲೀಟ್ ರಿಪೊಸೆಷನ್ ಅಂತ ಬರುತ್ತೆ, ಮತ್ತೊಂದು ಪಾರ್ಷಿಯಲ್ ರಿಪೊಸೆಷನ್ ಅಂತ ಬರುತ್ತೆ. ನೆಕ್ಸ್ಟ್ 8ನೇ ಫೀಚರ್, ವೆನ್ ಗೂಡ್ಸ್ ಆರ್ ರಿಪೊಸೆಸ್ಡ್ ದ ಹೈರರ್ ಕ್ಯಾನಾಟ್ demand the repayment of installment paid earlier as it will be treated as rent for the period of use. ನಿಮಗೆಲ್ಲ ಗೊತ್ತು, ಸಪೋಸ್
ನಾವು ಯಾವುದೋ ಒಂದು ವಸ್ತುವನ್ನು ಮಾರಾಟ ಮಾಡಿದ್ದೀವಿ, ಆ ವಸ್ತುವನ್ನು ಮಾರಾಟ ಮಾಡಿದಾಗ 10 ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ವೆಂಡರ್ ಆದಂಥವನು ಹೈರರ್ ಹತ್ರ ಬರ್ಸ್ಕೊಂಡಿರ್ತಾನೆ ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಹೈರರ್ ಆದಂಥವನು ಒಂದು 4-5 ಇನ್ಸ್ಟಾಲ್ಮೆಂಟನ್ನು ಕಟ್ಟಿರ್ತಾನೆ, ಒಂದಷ್ಟು ಇನ್ಸ್ಟಾಲ್ಮೆಂಟ್ ಮುಂದೆ ಕಟ್ಟಬೇಕಾದ್ರೆ ಅದನ್ನು ಕಟ್ಟೋಕ್ಕಾಗಲಿಲ್ಲ. ಇಲ್ಲಿ ಪ್ರಶ್ನೆ ಬರುವಂಥದ್ದು, ವೆಂಡರ್ ಆದಂಥವನು ಆ 5 ಇನ್ಸ್ಟಾಲ್ಮೆಂಟ್ ಏನು ಅವನ ಹತ್ರ ಈಸ್ಕೊಂಡಿರ್ತಾನೆ, ಅದರಲ್ಲಿ ಎಷ್ಟು ದುಡ್ಡನ್ನು ಹೈರರ್ಗೆ ವಾಪಸ್ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಕೊಡಬೇಕೇನಾದರೂ ಈ ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಪ್ರಕಾರ ನೀವು ಮಾತಾಡೋದಾದರೆ ಅವನಿಗೆ 1 ನಯಾ ಪೈಸಾ ಕೂಡ ಕೊಡೋ ಆಗಿಲ್ಲ. ಯಾಕಂದರೆ ಅವನು ಡಿಫಾಲ್ಟರ್ ಆಗಿರ್ತಾನೆ. ಲೀಗಲಾಗಿ ಅವನು ಡಿಫಾಲ್ಟರ್ ಆದಾಗ ಅವನು ಯಾವುದೇ ಕಾರಣಕ್ಕೂ ಕೂಡ ಅವನು ಕಟ್ಟಿರೋ ಹಣವನ್ನು ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಅವನಿಗೆ ಯಾವುದೇ ರೀತಿಯಾದಂಥ ರೈಟ್ಸ್ ಇರೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ನಂಬರ್ 9, ದ ಹೈರರ್ ಕ್ಯಾನ್ ಟರ್ಮಿನೇಟ್ ಅಗ್ರಿಮೆಂಟ್ ಬೈ ಇಸ್ ಓನ್ ವಿಲ್ಲಿಂಗ್ನೆಸ್. ಇದು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ನಾನು ಹೈರರ್ ಆಗಿರ್ತೇನೆ, ನಾನು ಕೊಡಬೇಕಾಗಿರುವಂಥ ಹಣವನ್ನು ಪೇಮೆಂಟ್ ಮಾಡ್ಕೊಬರ್ತೀನಿ, 4, 5, 6 ಇನ್ಸ್ಟಾಲ್ಮೆಂಟ್ಸನ್ನ ಕಟ್ಟಿರ್ತೇನೆ, ಇನ್ನು 3, 4 ಇನ್ಸ್ಟಾಲ್ಮೆಂಟ್ಸನ್ನು ಕೈಲಿ ಕಟ್ಟೋಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾನೇನು ಮಾಡ್ಬೋದು, ಅಗ್ರಿಮೆಂಟನ್ನು ವೆಂಡರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೋಬೋದು. ಆ ಅಗ್ರಿಮೆಂಟನ್ನು ಕ್ಲೋಸ್ ಮಾಡಿಕೊಂಡಾಗ ಅಲ್ಲೇ ಹ್ಯುಮ್ಯಾನಿಟಿ ಕನ್ಸಿಡರೇಷನ್ ಬರುತ್ತೆ, ಮಾನವೀಯತೆ ಬರುತ್ತೆ. ಆ ಮಾನವೀಯತೆ ಪ್ರಕಾರ ವೆಂಡರ್ ಆದಂಥವನು ಹೈರರಿಗೆ ಅವನು ಕಟ್ಟಿರೋ ಹಣದಲ್ಲಿ ಒಂದಷ್ಟು ದುಡ್ಡನ್ನು ವಾಪಸ್ ಕೊಟ್ಟು ಆ ಒಂದು ಗೂಡ್ಸನ್ನು ಅವನು ವಾಪಸ್ ತಗೋಬೋದು. ಒಂದು ಇಲ್ಲ ಅಂದರೆ ಲೀಗಲಾಗಿ ಹೋಗೋದಾದರೆ ನಂತರ ಕಟ್ಟಬೇಕಾಗಿರುವಂಥ ಒಂದು ಇನ್ಸ್ಟಾಲ್ಮೆಂಟ್ಸ್ಗೆ ಯಾವುದೇ ರೀತಿಯಾದಂಥ ಅವನಿಗೆ ಪೇಮೆಂಟ್ ಮಾಡೋಕ್ಕಾಗಲ್ಲ ಅಂದಾಗ ಏನಾದರೂ ಒಂದು ಅಮಿಕಬಲ್ ಅಡ್ಜಸ್ಟ್ಮೆಂಟ್ ರೀತಿಯಲ್ಲಿ ಅವರು ಆ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿಕೊಂಡು ಯಾವ ರೀತಿಯಾದಂಥ ಒಂದು ಬ್ರಿಚ್ ಆಫ್ ಕಾಂಟ್ರಾಕ್ಟ್ ಆಗ್ತಿರುತ್ತೆ, ಅದಕ್ಕೆ ಅವರು ಮತ್ತೊಂದು ಯಾವುದಾದ್ರೂ ಹೊಸ ರೀತಿಯಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಕೊಡೋದನ್ನು ತಗೊಳ್ಳೋದನ್ನು ಏನಾದರೂ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇದಿಷ್ಟು ಹೈರ್ ಪರ್ಚೇಸ್ ಸಿಸ್ಟಮಿನ ಲಕ್ಷಣಗಳು. ನೆಕ್ಸ್ಟ್ ನೀವು ತಿಳ್ಕೊಬೇಕಾಗಿರೋಂಥದ್ದು, ನಾವು ಮುಂದೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ಈ ಅಂಶಗಳನ್ನು ಆವಾಗವಾಗ ಕಾಣ್ತೀವಿ ಅಥವಾ ಬಳಸ್ತೀವಿ. ಆ ಅಂಶಗಳು ಯಾವುದು ಅದರ ಬಗ್ಗೆ ಮೀನಿಂಗನ್ನು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗಿರುವಂಥದ್ದು ಕ್ಯಾಶ್ ಪ್ರೈಸ್. ಕ್ಯಾಶ್ ಪ್ರೈಸ್ ಅಂದರೆ ಏನು? ಕ್ಯಾಶ್ ಪ್ರೈಸ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ, ಇವತ್ತು ನಾನು ಒಂದು ವಸ್ತುವನ್ನು ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀನಿ. ಪರ್ಚೇಸ್ ಮಾಡೋಕ್ಕೆ ಹೋದಾಗ ಆ ಪರ್ಚೇಸ್ ಮಾಡಿದಂಥ ಆ ಒಂದು ವಸ್ತು ಏನಿರುತ್ತೆ, ಆ ಒಂದು ವಸ್ತುವಿನ ಅವತ್ತಿನ ಒಂದು ಒರಿಜಿನಲ್ ಪ್ರೈಸ್ ಏನಿರುತ್ತೆ, ಅವತ್ತು ನಾವೇನಾದರೂ ಅಕಸ್ಮಾತ್ ಪರ್ಚೇಸ್ ಮಾಡಿದ್ರೆ ನಾವು ಎಷ್ಟು ಅದಕ್ಕೆ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಆ ಪೇಮೆಂಟ್ ಮಾಡಬೇಕಾಗಿರೋ ಮೂಲ ಬೆಲೆಯನ್ನು, ಅವತ್ತಿನ ಮಾರ್ಕೆಟ್ ಬೆಲೆ ಏನಿರುತ್ತೆ ಆ ಮಾರ್ಕೆಟ್ ಬೆಲೆಯನ್ನು ನಾವು ಕ್ಯಾಶ್ ಪ್ರೈಸ್ ಅಂತ ನಾವು ಕರ್ಕೋತೀವಿ. It is the price for which a commodity is available in the market on immediate payment of cash. This price will always be lower than the hire purchase price. ಮುಂದೆ ಹೇಳ್ಕೊಂಬರ್ತೀನಿ. ಈ ಕ್ಯಾಶ್ ಪ್ರೈಸ್ ಅಂದರೆ ನಿಮ್ಗೆ ಅರ್ಥ ಆಗಿದೆ, ಅಸಲು. ನೀವು ಅಸಲು ಬೆಲೆಗೆ ಇವತ್ತೇನಾದರೂ ಅಕಸ್ಮಾತ್ ಅದನ್ನು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ತೀರಾ ಅಂದರೆ ಎಷ್ಟು ನೀವು ಕೊಡಬೇಕು ಆ ಮೂಲ ಬೆಲೆಯನ್ನು ಕ್ಯಾಶ್ ಪ್ರೈಸ್ ಅಂತ ಕರ್ಕೋತೀವಿ. ಆಗಿದ್ಮೇಲೆ ನೆಕ್ಸ್ಟು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಬೇಕಾಗಿರೋದು, ಹೈಯರ್ ಪರ್ಚೇಸ್ ಪ್ರೈಸ್ ಅಂದರೆ ಏನು? ಹೈಯರ್ ಪರ್ಚೇಸ್ ಪ್ರೈಸ್ ಅಂದರೆ ನಿಮಗೆ ಆಲ್ರೆಡಿ ಫೀಚರ್ಸನ್ನು ಹೇಳಬೇಕಾದ್ರೆ ಹೇಳಿದ್ದೀನಿ. ಕೊಡಬೇಕಾದ್ರೆ ತಗೋಬೇಕಾದ್ರೆ ಆ ಒರಿಜಿನಲ್ ಪ್ರೈಸ್ ಏನಿದೆ ಅದು ಕ್ಯಾಶ್ ಪ್ರೈಸ್. ಆ ಕ್ಯಾಶ್ ಪ್ರೈಸ್ ಸಪೋಸ್ ನಾವೀಗ ಒಂದು ವಸ್ತು, ಒಂದು ಯಾವುದೋ ಫ್ರಿಡ್ಜ್ ಅಥವಾ LED TVನ ಇವತ್ತು ನಾವು ಪರ್ಚೇಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಅದ್ರ ಬೆಲೆ 1 ಲಕ್ಷ. ಆ 1 ಲಕ್ಷ ರೂಪಾಯಿ ಇವತ್ತು ನಾವೇನಾದರೂ ಪರ್ಚೇಸ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಮ್ಗೆ ಆ 1 ಲಕ್ಷ ರೂಪಾಯಿಗೆ ಅವನು ಪೇಮೆಂಟನ್ನು ಮಾಡಿಕೊಂಡು ಆ ಒಂದು ಗೂಡ್ಸನ್ನು ಕೊಡ್ತಾನೆ. ಇದು ಸೇಲ್ನಲ್ಲಿ, ಅದು ಕ್ಯಾಶ್ ಸಿಸ್ಟಮ್ ಆಫ್ ಸೇಲ್ನಲ್ಲಿ. ಡಿಸ್ಕೌಂಟ್ ಏನಾರು ಇತ್ತು ಅಂದರೆ ಡಿಸ್ಕೌಂಟ್ ಬಿಟ್ಟು ಕೊಡ್ತಾನೆ. ಅದು ಆವತ್ತಿನ ಸಂದರ್ಭದಲ್ಲಿ ಏನು ಆಫರ್ ಇರುತ್ತೆ ಅದ್ರ ಮೇಲೆ. ಡಿಸ್ಕೌಂಟ್ ಬಗ್ಗೆ ನಾವಿಲ್ಲಿ ಮಾತಾಡೋದು ಬೇಡ. ಈಗ ನಾನೇನು ಮಾಡ್ತಾಯಿದ್ದೀನಿ, ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ಅದರ ವಸ್ತುವಿನ ಬೆಲೆ 1 ಲಕ್ಷ. 1 ಲಕ್ಷವನ್ನು ನಾನೇನು ಮಾಡ್ತಾಯಿದ್ದೀನಿ, 10 ಇನ್ಸ್ಟಾಲ್ಮೆಂಟಲ್ಲಿ, ಮಂತ್ಲಿ ಇನ್ಸ್ಟಾಲ್ಮೆಂಟ್ಸಲ್ಲಿ ನಾನು ಕಟ್ಸ್ಕೊಳ್ಳೋದಕ್ಕೆ ಅಗ್ರಿಮೆಂಟ್ ಮಾಡ್ಕೋತಾ ಇದ್ದೀನಿ. ಆ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಪ್ರಕಾರ 1 ಲಕ್ಷ ರೂಪಾಯಿಗೆ ಸಂಬಂಧಪಟ್ಟಂಥ ವಸ್ತುವನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತೇನೆ. ನೀವು ನನಗೆ ಕೊಡಬೇಕಾದ್ರೆ ಬರೀ 1 ಲಕ್ಷ ಕಟ್ಟಿದ್ರೆ ಸಾಕಾ ಅಥವಾ ಅದಕ್ಕಿನ್ನೇನೋ ಜಾಸ್ತಿ ಕಟ್ಟಬೇಕಾಗತ್ತಾ? ಇದು ಯೋಚನೆ ಮಾಡಬೇಕಾಗಿರೋ ವಿಚಾರ.
ನಾನು ಮಾರಾಟ ಮಾಡ್ತಾ ಇರೋಂಥ ಆ ವಸ್ತುವನ್ನು ನಿಮಗೆ ಕೊಟ್ಟು ನಿಮ್ಮ ಹತ್ರ ನಾನು ಅದನ್ನು ಕಲೆಕ್ಟ್ ಮಾಡಬೇಕಂದ್ರೆ 10 ತಿಂಗಳನ್ನು ಕಾಯ್ತೀನಿ. 10 ತಿಂಗಳನ್ನು ಕಾದಾಗ ನನಗೆ ಆ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಏನಿದೆ, ಆ ಫೈನಾನ್ಷಿಯಲ್ ಬರ್ಡನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಗ ನಾನೇನು ಮಾಡ್ತೀನಿ, ನಿಮಗೆ ಕೊಡುವಂಥ ಆ 10 ತಿಂಗಳ ಏನು ಕ್ರೆಡಿಟ್ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ, ಆ ಕ್ರೆಡಿಟ್ ಆಪರ್ಚುನಿಟಿಗೆ ನಾನು ಒಂದಷ್ಟು ಬಡ್ಡಿಯನ್ನು ಸೇರಿಸ್ತೀನಿ. ಆ ಬಡ್ಡಿಯನ್ನು ಸೇರಿಸಿ ಪ್ರತಿ ಇನ್ಸ್ಟಾಲ್ಮೆಂಟ್ ನೀವು ನನಗೆ ಕಟ್ತಿರಲ್ಲ, ಪ್ರತಿ ಕಂತು ನೀವು ನನಗೆ ಕಟ್ತಿರಲ್ಲ, ಆ ಕಂತಿನಲ್ಲಿ ಆ ಇನ್ಸ್ಟಾಲ್ಮೆಂಟಲ್ಲಿ ಏನು ನೀವು ಕಟ್ತೀರಾ ಅದರಲ್ಲಿ ಒಂದಷ್ಟು ಎಕ್ಸ್ಟ್ರಾ ದುಡ್ಡನ್ನು ಕಟ್ತೀರಾ, ಅದನ್ನು ಇಂಟ್ರೆಸ್ಟ್ ಅಂತ ಕರ್ಕೋತೀವಿ. ಸೊ ಪ್ರತಿ ತಿಂಗಳು ನೀವು ಕಟ್ಟೋಂಥ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಕಟ್ಟಬೇಕು ಅಂದರೆ ಒರಿಜಿನಲ್ ಬ್ಯಾಲೆನ್ಸ್ ಏನಿರುತ್ತೆ ಆ ಪ್ರತಿ ತಿಂಗಳು ನೀವೇನು ಕಟ್ತೀರಾ ಅಸಲು ಭಾಗವನ್ನು ಮೈನಸ್ ಮಾಡಿ ಉಳಿದಿರೋವಂಥ ಬ್ಯಾಲೆನ್ಸ್ ಏನು ಅಸಲಿರುತ್ತೆ ಆ ಅಸಲು ಮೇಲೆ ಬಡ್ಡಿಯನ್ನು ಚಾರ್ಜ್ ಮಾಡ್ಕೊಂಬರ್ತೀವಿ. ಸೊ ಒಟ್ಟು ಕಟ್ಟುವಂಥ ದುಡ್ಡಿನಲ್ಲಿ ಕ್ಯಾಶ್ ಪ್ರೈಸ್ ಜೊತೆಗೆ ಎಕ್ಸ್ಟ್ರಾ ನಾವೇನು ದುಡ್ಡನ್ನು ಕಟ್ಕೊಂಬರ್ತೀವಿ ಬಡ್ಡಿ ರೂಪದಲ್ಲಿ, ಎರಡನ್ನೂ ಸೇರಿಸಿದಾಗ ಬರುವಂಥದ್ದು ಹೈಯರ್ ಪರ್ಚೇಸ್ ಪ್ರೈಸ್. ಸೊ ಯಾವತ್ತೂ ಕೂಡ ಕ್ಯಾಶ್ ಪ್ರೈಸ್ ಅನ್ನೋದು ಕಡಿಮೆ ಆಗಿರುತ್ತೆ, ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ನೋಡಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇಟ್ ಈಸ್ ದ ಪ್ರೈಸ್ ಅಗ್ರೀಡ್ ಅಪಾನ್ ಬಿಟ್ವೀನ್ ಹೈರರ್ ಆ್ಯಂಡ್ ವೆಂಡಾರ್. ದಿಸ್ ಪ್ರೈಸ್ ವಿಲ್ ಆಲ್ವೇಸ್ ಬಿ ಹೈಯರ್ ದೆನ್ ಕ್ಯಾಶ್ ಪ್ರೈಸ್. ಇಟ್ ವಿಲ್ ಬಿ ಹೈಯರ್ ಟು ದ ಎಕ್ಸ್ಟೆಂಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಬೈ ದ ವೆಂಡಾರ್ ಆನ್ ದ ಕ್ಯಾಶ್ ಪ್ರೈಸ್ ಫಾರ್ ಪ್ರೊವೈಡಿಂಗ್ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ. ಹೆನ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಪ್ರೈಸ್ ಆ್ಯಂಡ್ ಕ್ಯಾಶ್ ಪ್ರೈಸ್ ಇಂಡಿಕೇಟ್ಸ್ ಇಂಟ್ರೆಸ್ಟ್ ಚಾರ್ಜ್ಡ್ ಬೈ ದ ವೆಂಡಾರ್. ಸೊ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಅಂದರೆ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಪರ್ಚೇಸ್ ಮಾಡಿದಂಥ ದಿವಸ ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡಂಥ ದಿವಸ ಯಾವ ವೆಂಡಾರ್ಗೆ ಹೈರರ್ ಆದಂಥವನು ಒಂದಷ್ಟು ಅಡ್ವಾನ್ಸ್ ಅನ್ನೋ ರೀತಿಯಲ್ಲಿ ಪೇಮೆಂಟ್ ಮಾಡ್ತಾನೆ, ಆ ಪೇಮೆಂಟ್ ಮಾಡೋದನ್ನು ನಾವು ಡೌನ್ ಪೇಮೆಂಟ್ ಅಂತ ಕರ್ಕೋತೀವಿ. ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಅನ್ನೋ ಪದವನ್ನು ಬಳಸ್ತೀವಿ ನಾವು. ಇನ್ಸ್ಟಾಲ್ಮೆಂಟ್ ಅಂದರೆ ಪ್ರತಿ ತಿಂಗಳು ಅಥವಾ ಪ್ರತಿ 3 ತಿಂಗಳು ಅಥವಾ ಪ್ರತಿ 6 ತಿಂಗಳು ಅಥವಾ ಪ್ರತಿ ವರ್ಷಕ್ಕೊಂದು ಸತಿ ನಾವೇನು ಪೇಮೆಂಟ್ ಮಾಡ್ಕೊಂಬರ್ತೀವಿ ಅದನ್ನು ನಾವು ಇನ್ಸ್ಟಾಲ್ಮೆಂಟ್ಸ್ ಅಂತ ಕರ್ಕೋತೀವಿ. ಆ ಇನ್ಸ್ಟಾಲ್ಮೆಂಟ್ ಯಾವತ್ತೂ ಕೂಡ ಕ್ಯಾಶ್ ಪ್ರೈಸ್ ಜೊತೆಗೆ ಒಂದಷ್ಟು ಇಂಟ್ರೆಸ್ಟು ಸೇರಿಕೊಂಡಿರುತ್ತೆ. ಸೊ ಇಷ್ಟಾದರೆ ನಿಮ್ಮ ಇಂಪಾರ್ಟೆಂಟ್ ಟರ್ಮ್ಸ್ ಎಲ್ಲವೂ ಕೂಡ ತಿಳ್ಕೊಂಡಾಗುತ್ತೆ. ಇದಾದ ನಂತರ ನಾವು ತಿಳ್ಕೊಬೇಕಾಗಿರುವಂಥದ್ದು ಜರ್ನಲ್ ಎಂಟ್ರೀಸನ್ನು ನಾವು ಅಕೌಂಟಿಂಗ್ ಟ್ರೀಟ್ಮೆಂಟನ್ನು ಮಾಡಬೇಕಾದ್ರೆ ನಾವು ಮಾಡಬೇಕಾಗತ್ತೆ. ಆ ಜರ್ನಲ್ ಎಂಟ್ರೀಸನ್ನು ಇಬ್ಬರೂ ಪಾರ್ಟಿಗಳ ಬುಕ್ನಲ್ಲಿ ನಾವು ಬರೀಬೇಕಾಗತ್ತೆ. ಒಂದು ಹೈರರ್ ಬುಕ್ನಲ್ಲಿ ಬರೀಬೇಕಾಗತ್ತೆ, ಇನ್ನೊಂದು ವೆಂಡಾರ್ ಬುಕ್ನಲ್ಲಿ ಬರೀಬೇಕಾಗತ್ತೆ. ಆ ಹೈರರ್ ಬುಕ್ನಲ್ಲಿ ಅಥವಾ ವೆಂಡಾರ್ ಬುಕ್ನಲ್ಲಿ ನಾವು ಜರ್ನಲ್ ಎಂಟ್ರಿಗಳನ್ನು ಬರೀಬೇಕು ಅಂದರೆ ಫಸ್ಟು ಹೈರರ್ ಬುಕ್ನಲ್ಲಿ ನಾವು ಎಂಟ್ರಿಗಳನ್ನು ಪಾಸ್ ಮಾಡಬೇಕಾಗತ್ತೆ. ಹೈರರ್ ಬುಕ್ನಲ್ಲಿ ನಾವು ಎಂಟ್ರಿಗಳನ್ನು ಪಾಸ್ ಮಾಡಬೇಕು ಅಂತ ಬಂದಾಗ ಆ ಎಂಟ್ರೀಸು ಯಾವುದಿರುತ್ತೆ ಅನ್ನೋದು, ಆ ಎಂಟ್ರೀಸ್ ಯಾವುದಪ್ಪ ಬರುತ್ತೆ ಅಂದರೆ, ನಾವು ಸಾಮಾನ್ಯವಾಗಿ ಜರ್ನಲ್ ಎಂಟ್ರಿಗಳನ್ನು ಪಾಸ್ ಮಾಡಬೇಕಾದ್ರೆ 2 ಕ್ಲಾಸಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋ ದಿವಸದಲ್ಲಿ ಏನು ಎಂಟ್ರಿಗಳನ್ನು ಕೊಡಬೇಕು, ಎರಡನೇದು ಯಾವ ದಿನ ನಾವು ಅಗ್ರಿಮೆಂಟನ್ನು ನಾವು ಮಾಡಿಕೊಂಡು ಪ್ರತಿ ತಿಂಗಳು ಒಂದು ಸತಿನೋ ಅಥವಾ ಪ್ರತಿ ವರ್ಷಕ್ಕೆ ಒಂದು ಸತಿನೋ ಅಥವಾ ಪ್ರತಿ 6 ತಿಂಗಳಿಗೊಂದು ಸತಿನೋ ನಾವು ಇನ್ಸ್ಟಾಲ್ಮೆಂಟನ್ನು ಕಟ್ತೀವಲ್ಲ ಆ ಸಂದರ್ಭದಲ್ಲಿ ಬರೀಬೇಕಾಗಿರುವಂಥ ಜರ್ನಲ್ ಎಂಟ್ರೀಸ್ನ ತಿಳ್ಕೊಬೇಕಾಗತ್ತೆ. ಸೊ ಆ ಜರ್ನಲ್ ಎಂಟ್ರೀಸ್ಗಳು ಯಾವ್ಯಾವುದು ಅನ್ನೋದನ್ನು ನೀವು ತಿಳ್ಕೊಂಡಿದ್ದಾದರೆ ಮೊದಲನೇದು ನಾವೇನಪ್ಪ ಮಾಡಬೇಕಾಗತ್ತೆ ಅಂದರೆ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹೈರರ್. ಹೈರರ್ ಬುಕ್ನಲ್ಲಿ ನಾವು ಅಕಸ್ಮಾತ್ ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು ಅಂದರೆ ಮೊದಲನೇದು ಡೇಟ್ ಆಫ್ ಸೈನಿಂಗ್ ದ ಅಗ್ರಿಮೆಂಟ್. ಯಾವತ್ತು ನಾವು ಅಗ್ರಿಮೆಂಟ್ ಮಾಡ್ಕೋತೀವಿ ಆವತ್ತೊಂದು ದಿವಸ ನಾವು ಕೊಡಬೇಕಾಗಿರುವಂಥ ಇಂಪಾರ್ಟೆಂಟ್ ಎಂಟ್ರೀಸ್. ಮೊದಲನೇ ಎಂಟ್ರಿ, ನಾವು ಅಸೆಟನ್ನು ಪರ್ಚೇಸ್ ಮಾಡ್ತೀವಲ್ಲ, ಈಗ ನೀವು ಎಂಟ್ರಿಗಳನ್ನು ಪಾಸ್ ಮಾಡಬೇಕಾದ್ರೆ ನಮ್ಮನ್ನು ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ, ನಾವು ಹೈರರ್ ಅಂದ್ಕೊಂಡು ಹೈರರ್ ಅಂತ ನಮಗೆ ನಾವು ಅಸಂಪ್ಷನ್ ಮಾಡಿಕೊಂಡಾಗ ನಮ್ಮ ಬುಕ್ನಲ್ಲಿ ಯಾವ ಎಂಟ್ರಿಗಳನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದು ಆನ್ ದ ಡೇಟ್ ಆಫ್ ಸೈನಿಂಗ್ ದ ಅಗ್ರಿಮೆಂಟ್, ಯಾವತ್ತು ನಾವು ಅಗ್ರಿಮೆಂಟ್ ಮಾಡ್ಕೋತೀವಿ ಅವತ್ತು ಕೊಡುವಂಥ ಎಂಟ್ರಿ. ಮೊದಲನೇ ಎಂಟ್ರಿ ಫಾರ್ ದ ಪರ್ಚೇಸ್ ಆಫ್ ದ ಅಸೆಟ್. ಹೈರರ್ ಆದಂಥವನು ಅಸೆಟ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅನ್ಕೋತಾನೆ, ವೆಂಡರ್ ಆದಂಥವನು ಗೂಡ್ಸನ್ನು ಮಾರ್ತಾ ಇದ್ದೀನಿ ಅನ್ಕೋತಾನೆ. ಅದರ ಡಿಫ್ರೆನ್ಸಸ್ ಈಗ ನಾವು ತಿಳ್ಕೊಳ್ಳೋದು ಬೇಡ, ನೀವೆಲ್ಲ ಅರ್ಲಿಯರ್ ಕ್ಲಾಸಸ್ಸಲ್ಲಿ ತಿಳ್ಕೊಂಡಿದ್ದೀರ. ಈಗ ನಾವು ಅಸೆಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಕೊಡಬೇಕಾಗಿರುವಂಥ ಎಂಟ್ರಿ ಅಸೆಟ್ ಅಕೌಂಟ್ ಡೇಟಾ ಟು ವೆಂಡಾರ್ಸ್ ಅಕೌಂಟ್. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಅಸೆಟ್ ಅಕೌಂಟ್ ಯಾಕೆ ನಾವು ಡೆಬಿಟ್ ಮಾಡ್ತಾ ಇದ್ದೀವಿ, ವೆಂಡಾರ್ ಅಕೌಂಟ್ ಯಾಕೆ ನಾವು ಕ್ರೆಡಿಟ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ತಿಳ್ಕೊಂಡಿರೋ ಪ್ರಕಾರ ಅಸೆಟ್ ಅನ್ನೋದು ಒಂದು ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಏನು ರೂಲ್ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್,
ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ತಿಳ್ಕೊಂಬರ್ತೀವಿ. ಇಲ್ಲಿ ಹೈರರ್ಗೆ ಅಸೆಟ್ಟು ಬರ್ತಾ ಇದೆ, ಆ ಕಾರಣಕ್ಕೋಸ್ಕರ ಅಸೆಟ್ನ ಡೆಬಿಟ್ ಮಾಡ್ತೀವಿ. ಇಲ್ಲಿ ವೆಂಡಾರ್ ಅಕೌಂಟ್ ಯಾಕೆ ನಾವು ಕ್ರೆಡಿಟ್ ಮಾಡಿದ್ದೀವಿ? ವೆಂಡಾರ್ ಅನ್ನುವಂಥದ್ದು ಒಂದು ಪರ್ಸನಲ್ ಅಕೌಂಟ್ಗೆ ಬರುವಂಥ ಒಂದು ಅಕೌಂಟು. ಪರ್ಸನಲ್ ಅಕೌಂಟ್ಗೆ ಬರುವಂಥ ರೂಲನ್ನು ತಿಳ್ಕೊಂಡಿದ್ದಾದರೆ ಡೆಬಿಟ್ ದ ರಿಸೀವರ್ ಆಫ್ ಬೆನಿಫಿಟ್, ಕ್ರೆಡಿಟ್ ದ ಗಿವರ್ ಆಫ್ ಬೆನಿಫಿಟ್ ಅಂತ ಹೇಳ್ತೀವಿ. ಇಲ್ಲಿ ವೆಂಡಾರ್ ಅಂತಂದವನು ಈ ಸಂದರ್ಭದಲ್ಲಿ ನಮಗೆ ಸಾಲದಲ್ಲಿ ಗೂಡ್ಸನ್ನು ಕೊಡ್ತಾ ಇದ್ದಾನೆ ಅಥವಾ ಅಸೆಟನ್ನು ಕೊಡ್ತಾ ಇದ್ದಾನೆ, ಹಾಗಾಗಿ ವೆಂಡಾರ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ. ಎರಡನೇ ಎಂಟ್ರಿ ಅವತ್ತೇ ಕೊಡಬೇಕಾಗಿರೋದು, ಅಕಸ್ಮಾತ್ ಏನಾದರೂ ಹೈರರ್ ಆದಂಥವನು ಏನಾದರೂ ಡೌನ್ ಪೇಮೆಂಟನ್ನು ಮಾಡಿದರೆ ಆಗ ಕೊಡುವಂಥ ಎಂಟ್ರಿ ವೆಂಡಾರ್ಸ್ ಅಕೌಂಟ್ ಎಟ್ ಟು ಬ್ಯಾಂಕ್ ಅಕೌಂಟ್. ನಿಮಗೆಲ್ಲ ಗೊತ್ತು, ನಾವೇನೇ ಪೇಮೆಂಟ್ ಮಾಡಬೇಕಾದ್ರೂ ಕೂಡ ಕ್ಯಾಶಲ್ಲಿ ಕೊಡಬಾರ್ದು, ಕ್ಯಾಶಲ್ಲಿ ತೊಗೋಬಾರ್ದು. ನಾವು ಚೆಕ್ಕಲ್ಲಿ ಅಥವಾ ECS ಅಲ್ಲಿ ಅಥವಾ ನೆಫ್ಟಲ್ಲಿ ಪೇಮೆಂಟ್ ಮಾಡ್ತೀವಿ. ಆ ಪೇಮೆಂಟ್ ಮಾಡೋ ಸಂದರ್ಭ ಬಂದಾಗ ನಾವು ಕೊಡುವಂಥ ಆ ಚೆಕ್ಕು ಅಥವಾ ನೆಫ್ಟು ಅಥವಾ ಯಾವುದು ECS ಪೇಮೆಂಟ್ ಆಗಿರುತ್ತೆ ನಮ್ಮ ಅಕೌಂಟ್ನಲ್ಲಿ ಪೇಮೆಂಟ್ ಆಗುತ್ತೆ. ನಮ್ಮ ಅಕೌಂಟ್ನಲ್ಲಿ ಪೇಮೆಂಟ್ ಆಗುತ್ತೆ ಅಂತ ಬಂದಾಗ ಆನ್ ಬಿಹಾಫ್ ಆಫ್ ಅಸ್, ನಮ್ಮ ಪರವಾಗಿ ನಮ್ಮ ಬ್ಯಾಂಕರು ಪೇಮೆಂಟನ್ನು ಮಾಡ್ತಾನೆ. ಇಲ್ಲಿ ಬರುವಂಥದ್ದು ಎರಡು ಅಕೌಂಟ್ಗಳು, ಒಬ್ಬ ಈಸ್ಕೊಳ್ಳೋಂಥವನು, ಒಬ್ಬ ಕೊಡೋಂಥವನು. ಈಸ್ಕೋತಾ ಇರೋನು ಯಾರು? ವೆಂಡಾರ್. ನಮ್ಮ ಬಿಹಾಫ್ ಪೇಮೆಂಟ್ ಮಾಡೋನು ಯಾರು? ಬ್ಯಾಂಕ್. ಹಾಗಾಗಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇಲ್ಲಿ ರಿಸೀವರ್ ಬಂದು ವೆಂಡಾರ್, ಗಿವರ್ ಬಂದು ಬ್ಯಾಂಕ್. ಹಾಗಾಗಿ ವೆಂಡಾರ್ಸ್ ಅಕೌಂಟ್ ಎಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಕೊಡ್ತೀವಿ. ನೆಕ್ಸ್ಟು, ಪ್ರತಿ ವರ್ಷಕ್ಕೆ ಒಂದು ಸತಿ ಅಥವಾ ಪ್ರತಿ 6 ತಿಂಗಳಿಗೊಂದು ಸತಿ ಅಥವಾ ಪ್ರತಿ ತಿಂಗಳಿಗೊಂದು ಸತಿ ನಾವೇನಾದರೂ ಇನ್ಸ್ಟಾಲ್ಮೆಂಟನ್ನು ಕಟ್ತೀವಿ ಅಂದಾಗ ಆ ಕಟ್ಟುವಂಥ ದಿವಸದಲ್ಲಿ ನಾವು ಕೊಡಬೇಕಾಗಿರುವಂಥ ಜರ್ನಲ್ ಎಂಟ್ರೀಸ್ ಯಾವ್ಯಾವುದಪ್ಪ ಅಂದರೆ, ಮೊದಲನೇದು ಫಾರ್ ದ ಇಂಟ್ರೆಸ್ಟ್ ಡ್ಯೂ. ಒಂದು ವಿಚಾರ ನಿಮ್ಗೆ ಹೇಳೋದನ್ನು ಮರೆತೆ, ಈ ಮೊದಲನೇ ಎಂಟ್ರಿ ನಾವೇನಪ್ಪ ಕೊಟ್ಟಿದ್ದೀವಿ, ಅಸೆಟ್ ಅಕೌಂಟ್ ಎಟಾರ್ ಟು ವೆಂಡಾರ್ಸ್ ಅಕೌಂಟ್ ಅಂತ. ನಾವು ಅಲ್ಲಿ ಏನು ಅಮೌಂಟನ್ನು ತೊಗೋಬೇಕು ಅದು ಯಾವತ್ತೂ ಕೂಡ ಕ್ಯಾಶ್ ಪ್ರೈಸನ್ನು ತೊಗೋಬೇಕು, ಹೈರ್ ಪರ್ಚೇಸ್ ಪ್ರೈಸನ್ನು ತೊಗೋಬಾರ್ದು. ಅದರಲ್ಲಿ ಅಸಲು ಮಾತ್ರ ತೊಗೋತೀವಿ. ಆ ಬಡ್ಡಿಯನ್ನು ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಕಟ್ಟಬೇಕಾಗಿರೋ ಇನ್ಸ್ಟಾಲ್ಮೆಂಟ್ ಸಂದರ್ಭದಲ್ಲೇ ಕಟ್ಟುವಂಥ ದಿವಸದಲ್ಲೇ ಅದಕ್ಕೆ ಡ್ಯೂ ಎಂಟ್ರಿ ಕೊಟ್ಟು ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡ್ಕೊಂಬರ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಸ್ಟೂಡೆಂಟ್. ಫಸ್ಟ್ ಎಂಟ್ರಿ ಕೊಡಬೇಕಾದ್ರೆ ಅಸೆಟ್ ಅಕೌಂಟ್ ಎಟಾರ್ ಟು ವೆಂಡಾರ್ಸ್ ಅಕೌಂಟ್ ಅಂತ ಏನಿದೆ ಕ್ಯಾಶ್ ಪ್ರೈಸನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಈಗ ತೊಗೊಂಡು ಇಂಟ್ರೆಸ್ಟ್ ಡ್ಯೂ ಎಂಟ್ರಿ, ಇಂಟ್ರೆಸ್ಟ್ ಅಕೌಂಟ್ ಎಟಾರ್ ಟು ವೆಂಡಾರ್ಸ್ ಅಕೌಂಟ್. ಈಗ ಇಂಟ್ರೆಸ್ಟ್ ಅಕೌಂಟ್ ಯಾಕಪ್ಪ ಡೆಬಿಟ್ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಇಂಟ್ರೆಸ್ಟ್ ಅನ್ನೋದು ಒಂದು ಎಕ್ಸ್ಪೆನ್ಸಸ್, ಅದಕ್ಕೋಸ್ಕರ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅನ್ನೋ ಕಾನ್ಸೆಪ್ಟಲ್ಲಿ ಇಂಟ್ರೆಸ್ಟ್ ಡೆಬಿಟ್ ಮಾಡಿದ್ದೀವಿ ಟು ವೆಂಡಾರ್ಸ್ ಅಕೌಂಟ್. ಇದು ಯಾರಪ್ಪ ನಮಗೆ ಗಿವರ್ ಆಫ್ ಬೆನಿಫಿಟ್ ಅಂದರೆ, ನಮಗೆ ವೆಂಡಾರ್ ನಮಗೆ ಸಾಲ ಕೊಟ್ಟಿದ್ದಾನೆ, ಆ ಸಾಲ ಕೊಟ್ಟಿರುವಂಥ ವ್ಯಕ್ತಿಗೆ ನಾವು ಕಟ್ಟಬೇಕಾಗಿರೋ ಬಡ್ಡಿ ಅಂತ ಅವನ್ನ ಗಿವರ್ ಆಫ್ ಬೆನಿಫಿಟ್ ಅಂತ ಕಾನ್ಸೆಪ್ಟಲ್ಲಿ ಅವನ ಅಕೌಂಟ್ ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಎರಡನೇ ಎಂಟ್ರಿ ಫಾರ್ ಮೇಕಿಂಗ್ ದ ಪೇಮೆಂಟ್. ಡೌನ್ ಪೇಮೆಂಟ್ ಕೊಟ್ಟಾಗ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡ್ತೀವಿ ಅದೇ ರೀತಿ ಇಲ್ಲೂ ಕೂಡ ಎಂಟ್ರಿನ ಪಾಸ್ ಮಾಡ್ತೀವಿ. ಒನ್ಸ್ ಅಗೇನ್ ವೆಂಡಾರ್ ಇಸ್ ದ ರಿಸೀವರ್, ಬ್ಯಾಂಕರ್ ಇಸ್ ದ ಗಿವರ್. ಸೊ ಎಂಟ್ರಿ ವಿಲ್ ಬಿ ವೆಂಡಾರ್ಸ್ ಅಕೌಂಟ್ ಎಟಾರ್ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಮೂರನೇದು ವೆರಿ ಇಂಪಾರ್ಟೆಂಟ್. ಇದು ನೀವೆಲ್ಲರೂ ಕೂಡ ಏನಪ್ಪ ಮಾಡಿದ್ದೀರ ಅಂದರೆ, ಹೈರರ್ ಆದಂಥ ಸಂದರ್ಭದಲ್ಲಿ ವಸ್ತುವನ್ನು ತಗೊಂಡೋಗಿ ಆ ವಸ್ತುವನ್ನು ಬಳಸ್ತಿರ್ತೀರ, ಯೂಸ್ ಮಾಡ್ತಿರ್ತೀರ. ಒಂದು ವಸ್ತುವನ್ನು ನೀವು ಪರ್ಚೇಸ್ ಮಾಡಿದಂಥ ದಿವಸ ಅದರ ಬೆಲೆ 1 ಲಕ್ಷ ಅಂದರೆ 1 ವರ್ಷ ಬಿಟ್ಟು ನಿಮ್ಗೆ ಅಕಸ್ಮಾತ್ ನಾನು ಕೇಳ್ತೀನಿ ಅದರ ಬೆಲೆ 1 ಲಕ್ಷ ಆಗಿರುತ್ತಾ, ಅದ್ರ ಬೆಲೆ 1 ಲಕ್ಷ ಆಗಿರುತ್ತಾ ಅನ್ನೋ ಪ್ರಶ್ನೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವೇನಪ್ಪ ಮಾಡ್ಕೊಂಬರ್ತೀವಿ ಅಂದರೆ, ಒಂದು ಜನರಲ್ ಕಾನ್ಸೆಪ್ಟಲ್ಲಿ ಜನರಲ್ ಸೆನ್ಸಲ್ಲಿ ಮಾತಾಡಿದ್ದಾದರೆ ಇಲ್ಲ, ಒಂದು ಅಸೆಟ್ಟಿನ ಬೆಲೆ ನಾವು ಯಾವತ್ತೂ ಕೂಡ ಏನು ಮಾಡ್ತೀವಿ, ವರ್ಷ ಪೂರ್ತಿ ಅದನ್ನು ಯೂಸ್ ಮಾಡಿದ್ದೀವಿ ಅಂದಾಗ ಅದ್ರ ಬೆಲೆ ಕಡಿಮೆ ಆಗಿರುತ್ತೆ. ಕಾರಣ ಅದನ್ನು ಯೂಸ್ ಮಾಡಿರುವಂಥ ಸಂದರ್ಭದಲ್ಲಿ. ಸೊ ಆಗ ನಾವೇನು ಮಾಡಬೇಕಾಗತ್ತೆ, ಹೈರರ್ ಆದಂಥ ವ್ಯಕ್ತಿ ಅದನ್ನು ಯೂಸ್ ಮಾಡಬೇಕಾದ್ರೆ ಪ್ರತಿ ವರ್ಷ ಅವನು ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಆ ಅಸೆಟನ್ನು ಬಳಸಿದಾಗ ಅದಕ್ಕೆ ಏನು ಸವಕಳಿ ಅಥವಾ ಡಿಪ್ರಿಸಿಯೇಷನ್ ಆಗಿದೆ ಅದನ್ನು ಚಾರ್ಜ್ ಮಾಡಬೇಕಾಗತ್ತೆ. ಆ ಚಾರ್ಜ್ ಮಾಡೋದಕ್ಕೆ ಕೊಡುವಂಥ ಎಂಟ್ರಿ ಡಿಪ್ರಿಸಿಯೇಷನ್ ಅಕೌಂಟ್ ಎಟಾರ್ ಟು ಅಸೆಟ್ ಅಕೌಂಟ್. ಈಗ ಒಂದೊಂದು ವರ್ಷದಲ್ಲೂ ಕೂಡ ನಮಗೆ ಹೈರರ್ ಆದಂಥವ್ರಿಗೆ 2 ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಮುಖಾಂತರ. ಒಂದು ಇಂಟ್ರೆಸ್ಟ್ನ ಪ್ರತಿ ವರ್ಷ ಕಟ್ತಿರ್ತೀವಿ, ಎರಡನೇದು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಿರ್ತೀವಿ. ಆ ಎರಡನ್ನೂ ಕೂಡ ನಾವು ಪ್ರತಿ ವರ್ಷ ಫೈನಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮ ರೆವಿನ್ಯೂ ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಟ್ಬಿಡಬೇಕು. ಆ ರೆವಿನ್ಯೂ ಅಕೌಂಟ್ ಯಾವುದಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಆ ರೆವಿನ್ಯೂ ಅಕೌಂಟ್ಗೆ ಟ್ರಾನ್ಸ್ಫರ್ ಕೊಡಬೇಕು ಅಂದಾಗ ಅದಕ್ಕೆ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಟಾರ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಬರುತ್ತೆ. ಇದು ಹೈರರ್ ಬುಕ್ನಲ್ಲಿ ಕೊಡಬೇಕಾಗಿರುವಂಥ ಜರ್ನಲ್ ಎಂಟ್ರೀಸು.
ಸೊ ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಸೆಷನ್ಸಲ್ಲಿ ವೆಂಡರ್ ಬುಕ್ನಲ್ಲಿ ಎಂಟ್ರೀಸನ್ನು ಯಾವ ರೀತಿ ಪಾಸ್ ಮಾಡಬೇಕು, ಆ ಪ್ರೊಫಾರ್ಮ ಎಂಟ್ರೀಸ್ ಏನು, ಅದಾದ ನಂತರ ಲೆಕ್ಕವನ್ನು ನಾವು ಪ್ರಿಪೇರ್ ಮಾಡಬೇಕಾದ್ರೆ ಯಾವ ರೀತಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಂಥ ಟೇಬಲ್ ಇದೆ, ಅದಕ್ಕೆ ಜರ್ನಲ್ ಎಂಟ್ರೀಸ್ ಏನು, ಅದನ್ನು ಮುಂದಿನ ಸೆಷನ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೋತೀನಿ. ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.